ಅಂಡ್ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿರ್ತೀರ, ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿರೋ ಅಥವಾ ವೈರಲ್ ಆಗ್ತಿರೋ ವಿಷಯ ಅಂದ್ರೆ ಮ್ಯಾನಿಫೆಸ್ಟೇಷನ್. ಅದಿದೆ ಖಂಡಿತ. ಅದು ವರ್ಕ್ ಆಗತ್ತೆ ಕೆಲವ್ರಿಗೆ, ಸುಳ್ಳಂತಲ್ಲ. ಆ ಒಂದು ಸ್ಟೇಜಿಗೆ ಹೋಗ್ಬೇಕು ಅಂತಂದ್ರೆ ಅವನ್ಗೆ ತುಂಬಾ ತುಂಬಾ ಒಂದು ಶಕ್ತಿ ಅನ್ನೋದು ಬೇಕು. ಫಸ್ಟ್ 3 ಚಕ್ರಾಸ್ನ ನೀವು ಮಂತ್ರ ಪಠನೆ ಮಾಡ್ತಾ 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 ಆಕ್ಟಿವೇಟ್ ಮಾಡ್ಕೊಂಡ್ರೆ ನೋಡಿ, ಅವಾಗ ಎಷ್ಟು ಚೆನ್ನಾಗಿ ನೀವು ದುಡ್ಡಿನ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಆರಾಮಾಗಿ ಬರ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ, ಬರುತ್ತೆ ಕೂಡ, ಆರಾಮಾಗಿ ಹೋಗುತ್ತೆ ಕೂಡ, ಬಟ್ ನಿಮ್ಗೆ ಟೆನ್ಷನ್ ಇರಲ್ಲ. ಅಂಡ್ ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿರ್ತೀರ, ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿರೋ ಅಥವಾ ವೈರಲ್ ಆಗ್ತಿರೋ ವಿಷಯ ಅಥವಾ ಎಲ್ಲಿ ನೋಡಿದ್ರು ಕಾಣಿಸ್ತಿರೋ ವಿಷಯ ಅಂದ್ರೆ ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್ ಅನ್ನೋದು ಇವತ್ತಿನ ದಿನ ಹೇಗಾಗಿದೆ ಅಂದ್ರೆ ತುಂಬಾ ಜನ ನಂಬ್ತಿದ್ದಾರೆ, ಒಳ್ಳೇದು ಆಗ್ತಿದೆ. ಅಟ್ ದ ಸೇಮ್ ಟೈಮ್ ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ಸುಮಾರು ಕೋರ್ಸ್ಗಳು, ಸುಮಾರಷ್ಟು ಕ್ಲಾಸಸ್ಸು ಎಲ್ಲವೂ ನಡೀತಾನೆ ಇದೆ. ಮ್ಯಾನಿಫೆಸ್ಟೇಷನ್ ಅನ್ನೋದು ವೆಸ್ಟರ್ನ್ ಕಲ್ಚರಿಂದ ಆಗಿರುವಂತಹ ಇನ್ಫ್ಲೂಯೆನ್ಸಾ, ಇಲ್ಲ ನಮ್ಮ ಹಿಂದೂ ಕಲ್ಚರ್ಗೂ ಅದಕ್ಕೂ ಏನಾದರೂ ಒಂದು ರಿಲೇಟಬಿಲಿಟಿ ಫ್ಯಾಕ್ಟರ್ ಇದೆಯಾ? ಖಂಡಿತ ಇದೆ. ಇತ್ತೀಚೆಗೆ ಏನು ಯೂತ್ಸ್ ನೋಡ್ತಾ ಇದ್ದಾರೆ, ಮ್ಯಾನಿಫೆಸ್ಟೇಷನ್ ಅನ್ನೋ ಪದ ಏನು ಯೂಸ್ ಮಾಡ್ತಾ ಇದ್ದಾರೆ, ಇದು ಪಾಶ್ಚಿಮ ದೇಶದಿಂದ ಬಂದಿದೆ ಅಥವಾ ಕೋರ್ಸಸ್ ಮಾಡಬೇಕು, ವಾಟರ್ ಮ್ಯಾನಿಫೆಸ್ಟೇಷನ್ ಅಂತೆ ಏನೇನೋ ಟೆಕ್ನಿಕ್ಸ್ ಇದೆ. ಅದಿದೆ ಖಂಡಿತ. ಅದು ವರ್ಕ್ ಆಗತ್ತೆ ಕೆಲವ್ರಿಗೆ, ಸುಳ್ಳಂತಲ್ಲ. ಆದರೆ ಒಬ್ಬ ವ್ಯಕ್ತಿ ಆ ಒಂದು ಸ್ಟೇಜಿಗೆ ಹೋಗ್ಬೇಕು ಅಂತಂದ್ರೆ ಅವನ್ಗೆ ತುಂಬಾ ತುಂಬಾ ಒಂದು ಶಕ್ತಿ ಅನ್ನೋದು ಬೇಕು. ಇವಾಗ ಶಕ್ತಿಯನ್ನ ಒಂದು ಕೋರ್ಸ್ ಮಾಡೋದ್ರಿಂದಾಗ್ಲಿ, ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದ್ರಿಂದಾಗ್ಲಿ ಬರಲ್ವಲ್ಲ. ನಾವೇ ಕುತ್ಕೋಬೇಕು, ನಾವೇ ಜಪ ಮಾಡಬೇಕು, ಅಥವಾ ನಾವೇ ನಮಗೆ ಆ ಶಕ್ತಿಯನ್ನ ಜಾಗೃತಗೊಳಿಸ್ಬೇಕು. ಸೊ ನಾವೇ ಎಫರ್ಟ್ಸ್ ಹಾಕ್ತಾ ಇಲ್ಲ ಅಂತಂದ್ರೆ ದೇರ್ ಇಸ್ ನೋ ಪಾಯಿಂಟ್. ನಾವು ಎಷ್ಟೇ ಕೋರ್ಸ್ ಮಾಡಿದ್ರು ಅದು ನಮ್ಗೇನು ಡಿಫ್ರೆನ್ಸೇ ಅನ್ಸಲ್ಲ. ಸೊ ಪಾಪ ಅವ್ರ ಗುರುಗಳನ್ನ ಬ್ರೇಮ್ ಮಾಡ್ತಾರೆ, ನೋಡಿ ಇಷ್ಟು ದುಡ್ಡು ಕೊಟ್ಬಿಟ್ಟು ನಾನು ಕೋರ್ಸ್ ಮಾಡಿದೆ, ಏನು ವರ್ಕೇ ಆಗ್ತಿಲ್ಲ ನನಗೆ. ಇದು ಬೇರೆಯವ್ರು ಕೊಡೋ ಅಂಥದ್ದಲ್ಲ, ನಮಗ್ ನಾವೇ ಜಾಗೃತೆ ಮಾಡಿಸ್ಕೋಬೇಕು. ನಮ್ಮ ಚಕ್ರಾಸ್ನ ಆಕ್ಟಿವೇಟ್ ಮಾಡ್ಕೊಂಡಾಗ ಮಾತ್ರ ಪ್ರಾಪರ್ ಆಗಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಮ್ಯಾನಿಫೆಸ್ಟ್ ಮಾಡೋದಕ್ಕೂ ಚಕ್ರ ಆಕ್ಟಿವೇಟ್ ಆಗಿರ್ಬೇಕಾ? ಹೌದು. ನಿಮಗೆ ವಿತಿನ್ 24 hours ನನಗಿದು ಬೇಕು, ಆ ಲೆವೆಲ್ಗೆ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ನಿಮ್ದು ಚಕ್ರಾಸ್ ಆಕ್ಟಿವೇಶನ್. ಚಕ್ರಾಸ್ ಅಂದ್ರೇನು? ಇಟ್ಸ್ ಜಸ್ಟ್ ಲೈಕ್ ಎನ್ ಆಂಟೆನಾ. ಆಂಟೆನಾದ ಸಿಗ್ನಲ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಷ್ಟೇ ಬೇಗ ನಿಮ್ಗೆ ಅಟ್ರಾಕ್ಷನ್ ಆಗುತ್ತೆ, ಮ್ಯಾನಿಫೆಸ್ಟ್ ಆಗುತ್ತೆ. ಬಟ್ ಈಗ ಸುಮಾರು ಜನ ಮ್ಯಾನಿಫೆಸ್ಟೇಷನ್ ಕೋರ್ಸ್ಗಳನ್ನ ತಗೊಳ್ಳೋರು ಅಥವಾ ವಿಡಿಯೋಗಳನ್ನ ನೋಡೋರು, ನಾನು ಮಾಡ್ತಿದ್ದೀನಿ ಅಂತೆಲ್ಲ ಅನ್ಕೊಳ್ಳೋರಿಗೆ ಚಕ್ರ ಆಕ್ಟಿವೇಟ್ ಆಗಿದ್ಯಾ ಇಲ್ವಾ, ಅಥವಾ ಅದನ್ನ ಮಾಡ್ಕೋಬೇಕಾದ್ರೂ ಐಡಿಯಾನೇ ಇರಲ್ಲ. ಅದು ತುಂಬಾ ಬಹಳ ದೊಡ್ಡ ತಪ್ಪದು ಆಕ್ಚುಲಿ. ಅಥವಾ ಒಂದು ಸಲ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದ್ದಾರೆ. ಓಕೆಪ್ಪ, ನಾನು ಮ್ಯಾನಿಫೆಸ್ಟೇಷನ್ ಕೋರ್ಸ್ ಮಾಡಿಬಿಟ್ರೆ ನಾನು ಮ್ಯಾನಿಫೆಸ್ಟ್ ಮಾಡಿಬಿಡ್ಬೋದು ಅನ್ನೋದು ಅದೊಂದು ಮಿಸ್ಕನ್ಸೆಪ್ಷನ್. ಯಾಕಂದರೆ ನೋಡಿ, ಇವಾಗ ಒಂದು ಋಷಿ ಮುನಿಗಳಂತಾನೆ ಎತ್ಕೊಳ್ಳಿ, ಅವರೆಲ್ಲ ತುಂಬ ಧ್ಯಾನ ಮಾಡ್ತಾಯಿದ್ರು. ಎಷ್ಟರ ಮಟ್ಟಿಗೆ ಅಂತಂದರೆ ತಿಂಗಳಾನ್ಗಟ್ಲೆ ಊಟ ಇಲ್ಲ, ಆಹಾರ ಇಲ್ಲ, ಏನೂ ಇಲ್ಲ, ತಿಂಗಳಾನ್ಗಟ್ಟೆ ಕೂತ್ಕೊಂಡ್ಬಿಟ್ಟಿರೋರು. ಇವಾಗ ಈ ಜನ್ರೇಷನ್ ನೋಡಿ, ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂದ್ರೆ ಏನು ಹೇಳ್ತಾರೆ? ಒಂದು ಅಫರ್ಮೇಷನ್. ಓಕೆ, ಇವಾಗ ಮನಿ ಮ್ಯಾನಿಫೆಸ್ಟ್ ಮಾಡಬೇಕಾ? ಐ ಆಮ್ ರಿಚ್, ಐ ಆಮ್ ಅ ಮನಿ ಮ್ಯಾಗ್ನೆಟ್. ಇದನ್ನು ಮಿರರ್ ಮುಂದೆ ನಿಂತ್ಕೊಂಡು ಪ್ರತಿನಿತ್ಯ ಹೇಳಿ. ಒಂದು ಟೆಕ್ನಿಕ್, ಅದು ಮಿರರ್ ಟೆಕ್ನಿಕ್ ಅಂತ ಕರಿತೀವಿ. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ನಾವು ಸ್ವಲ್ಪ ಡೀಪಾಗಿ ನೋಡಬೇಕು. ನೋಡಿ, ಯಾಕೆ ಒಬ್ಬ ವ್ಯಕ್ತಿಗೆ ದುಡ್ಡಿನ ಸಮಸ್ಯೆ ಬರುತ್ತೆ ಅಂತಂದರೆ ಮೇಯ್ನಾಗಿ ಒಂದು ರೂಟ್ ಚಕ್ರ, ಮೂಲಾಧಾರ ಚಕ್ರ ಬ್ಲಾಕೇಜಸ್ ಇರುತ್ತೆ. ನೀವು ಎಲ್ಲ ಕಡೆ ಸೈಂಟಿಸ್ಟು ಅಥವಾ ಏನೇ ರಿಸರ್ಚ್ ಮಾಡಿರ್ಬೋದು, ಚಕ್ರಗಳು ಇದೆ ಅಂತ ಪ್ರೂವ್ ಆಗಿದೆ, ಚಕ್ರಗಳು ಎನರ್ಜಿ ಸೆಂಟರ್ಸ್ ಅಂತಾನು ಪ್ರೂವ್ ಆಗಿದೆ. ಆ್ಯಂಡ್ ಮೂಲಾಧಾರ ಚಕ್ರ ಬಂದ್ಬಿಟ್ಟು ಮೇಯ್ನಾಗಿ ನಿಮ್ಮ ಲೈಫ್ನ ಸ್ಟೆಬಿಲಿಟಿ. ಒಬ್ಬ ಪರ್ಸನ್, ಓಕೆಪ್ಪ ನಾನು ಇವತ್ತು ಎಲ್ಲ ಅನುಕೂಲವಾಗಿದ್ದೀನಿ, ದುಡ್ಡಿನ ಕೊರತೆ ಇಲ್ಲ, ಓಕೆ, ಜಾಬ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ನನಗೆ ನಾನು ಆರಾಮಾಗಿದ್ದೀನಿ ಅಂತ ಅನ್ಬೇಕು ಅಂದರೆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಇರಬೇಕು. ಅದು ಕೊನೆ ಚಕ್ರ ಅಲ್ವಾ? ಕೊನೆ ಚಕ್ರ ಸ್ಪೈನ್ ಬಾಟಮ್ ಹತ್ರ ಅದು ಲೊಕೇಟ್ ಆಗಿರುತ್ತೆ, ರೆಡ್ ಕಲರ್ ಇರುತ್ತೆ. ಈ ಮೂಲಾಧಾರ ಚಕ್ರ ಯಾಕೆ ಇಂಪಾರ್ಟೆಂಟ್ ಅಂದರೆ, ಇದೇನಾದ್ರು ಒಂದು ಚೂರು ಬ್ಲಾಕೇಜಸ್ ಇದ್ರೂ ಅಥವಾ ಏನೋ ಒಂದು ಕರ್ಮ ಹೊತ್ಕೊಂಡು ಬಂದಿರ್ತೀವಿ, ಆರ್ಥಿಕವಾಗಿ ಸಂಬಂಧಪಟ್ಟಂತ ಕರ್ಮ, ದುಡ್ಡಿಗೆ ಸಂಬಂಧಪಟ್ಟಂತ ಕರ್ಮ, ಆ ಎಲ್ಲ ಕರ್ಮನೂ ಆ ಚಕ್ರದಲ್ಲೇ ಸ್ಟೋರ್ ಆಗಿರುತ್ತೆ. ಇದು ಜನ್ಮ ಜನ್ಮಾಂತರದ ಕರ್ಮ ಆಗಿರ್ಬೋದು, ಸಂಚಿತ ಕರ್ಮನೂ ಆಗಿರ್ಬೋದು. ಸೊ ಆ ಒಂದು ಕರ್ಮನ ಕ್ಲಿಯರ್ ಮಾಡ್ದೇನೆ ಐ ಆಮ್ ರಿಚ್, ಐ ಆಮ್ ಮನಿ ಮ್ಯಾಗ್ನೆಟ್ ಅಂದ್ರೆ ಅದು ವರ್ಕ್ ಆಗಲ್ಲ. ಫಸ್ಟ್ ನಿನ್ ಕರ್ಮ ಕ್ಲಿಯರ್ ಮಾಡ್ಕೊ, ಆ ಚಕ್ರನ ಆಕ್ಟಿವೇಟ್ ಮಾಡ್ಕೊ, ಆಮೇಲೆ ಅಫರ್ಮೇಷನ್ಸ್ ಹೇಳು ಅಂತ ಹೇಳ್ತಾರೆ. ಹೇಗೆ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳೋದು?
ಚಕ್ರ ಆಕ್ಟಿವೇಶನ್ಗೆ ಸುಮಾರು ವಿಧಾನಗಳಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೀಜ ಮಂತ್ರ ಜಪ, ಲಂ ವಂ ಅಂತ ಕೆಲವೊಂದು ಬೀಜ ಮಂತ್ರ ಇದೆ ಆ ಒಂದು ಚಕ್ರಕ್ಕೆ ಸಂಬಂಧಪಟ್ಟಿದಂಗೆ. ಅದನ್ನ ಒಂದು ಸುಮಾರು 1000 ಟೈಮ್ಸ್ ಕುತ್ಕೊಂಡು ನೀವು ಆ ಒಂದು ಬೀಜ ಮಂತ್ರ ಪಠನೆ ಮಾಡಬೇಕು. ಮೂಲಾಧಾರ ಚಕ್ರಕ್ಕೆ ಲಂ ಅಂತ ಇದೆ. ಸೊ ಕುತ್ಕೊಂಡು ಲಂ ಲಂ ಈ ಥರ ಹೇಳ್ತಾ 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 ಒಂದು 21 ಡೇಸ್ ನೀವು ಮನಿ ಅಂದರೆ ದುಡ್ಡಿಗೋಸ್ಕರನೇ ಫೋಕಸ್ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ಮೂಲಾಧಾರ ಆಕ್ಟಿವೇಟ್ ಮಾಡ್ಕೊಂಬಿಡಿ. ಯಾಕಂದರೆ ಅದೇ ಸ್ಟಾರ್ಟಿಂಗ್ ಇರೋದು ಅದೇ. ಆ್ಯಂಡ್ ತುಂಬ ಲೋ ವೈಬ್ರೇಷನ್ ಚಕ್ರ ಅಂದರೆ ಅದೇ. ನಮಗೆ ಕ್ರೌನ್, ಥರ್ಡ್ ಐ ಎಲ್ಲ ತುಂಬ ಹೈ ವೈಬ್ರೇಷನ್ಸ್, ಇದನ್ನ ಆಕ್ಟಿವೇಟ್ ಮಾಡಕ್ಕೆ ಟೈಮ್ ಬೇಕು. ಬಟ್ ಮೂಲಾಧಾರ, ನಮ್ಮ ಸ್ವಾದಿಷ್ಠಾನ ಚಕ್ರ ಆ್ಯಂಡ್ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಮಣಿಪುರ, ಇದೆಲ್ಲ ತುಂಬ ಬೇಗ ಆಗ್ಬಿಡುತ್ತೆ. ಸೊ ಅದಕ್ಕೇನೆ ಫಸ್ಟ್ 3 ಚಕ್ರಾಸ್ನ ನೀವು ಮಂತ್ರ ಪಠನೆ ಮಾಡ್ತಾ 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 ಆಕ್ಟಿವೇಟ್ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲೇ ಒಂದು 50 to 60% ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿಬಿಡುತ್ತೆ. ನೋಡಿ ಅವಾಗ ಎಷ್ಟು ಚೆನ್ನಾಗಿ ನೀವು ದುಡ್ಡಿನ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆರಾಮಾಗಿ ಬರ್ತಾ ಇರುತ್ತೆ, ಫ್ಲೋ ಆಗ್ತಾ ಇರುತ್ತೆ, ಬರುತ್ತೆ ಕೂಡ, ಆರಾಮಾಗಿ ಹೋಗುತ್ತೆ ಕೂಡ. ಬಟ್ ನಿಮಗೆ ಟೆನ್ಷನ್ ಇರಲ್ಲ. ಅಯ್ಯೋ ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಇಷ್ಟು ಸಂಪಾದನೆ ಮಾಡಬೇಕು, ಈ ಟೆನ್ಷನ್ ಇರಲ್ಲ ನಿಮಗೆ. ಯು ವಿಲ್ ಟೇಕ್ ಇಟ್ ಒಂಥರ ಕಾಮಾಗಿ ತೊಗೊಳಕ್ಕೆ ಶುರು ಮಾಡಿದ್ರೆ ದುಡ್ಡ ಏನಿಲ್ಲ ಬಿಡು ಥರ ಕಾಮ್ ಆಗಿಬಿಡುತ್ತೆ ಮನಸ್ಸು. ಸೊ ಇದಾಗಬೇಕು ಅಂತಂದರೆ ಮೂಲಾಧಾರ ಚಕ್ರದ ಮೇಲೆ ತುಂಬ ವರ್ಕ್ ಮಾಡಬೇಕು. ಸೊ ಮೂಲಾಧಾರ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಇದೊಂದೇ ವಿಧಾನನಾ? ಹೌದು, ಇದೊಂದು ಸಿಂಪಲ್ ವಿಧಾನ. ಇಲ್ಲ ಅಂತಾನೆ ಕ್ರಿಸ್ಟಲ್ಸ್ ಯೂಸ್ ಮಾಡ್ಬೋದು. ಮೂಲಾಧಾರ ಚಕ್ರಕ್ಕೆ ರೆಡ್ ಜಾಸ್ಪರ್, ಕಾರ್ನೇಲಿಯನ್ ಕ್ರಿಸ್ಟಲ್ ಅಂತ ಬರುತ್ತೆ. ಅದರದ್ದು ಮಾಲಾನು ಧರಿಸ್ಬೋದು, ಇಲ್ಲ ಅಂತಾನೆ ಈ ಥರ ಬ್ರೇಸ್ಲೆಟ್ನ ಸಹ ಧರಿಸ್ಬೋದು. ಸೊ ಕ್ರಿಸ್ಟಲ್ ಹೀಲಿಂಗ್ ಮಾಡ್ತಾರೆ. ಅದು ಇಲ್ಲ ಅಂತಾನೆ ಇನ್ನೊಂದು ಮೆಥಡ್ ಬಂದು ರಿಕಿ ಹೀಲಿಂಗ್. ರಿಕಿ ಸಿಂಬಲ್ಸಿಂದ ಆ ಚಕ್ರಗಳನ್ನ ಹೀಲ್ ಮಾಡ್ತಾರೆ, ಅದಕ್ಕೆ ಎನರ್ಜಿಯನ್ನು ಕೊಡ್ತಾರೆ. ಬಟ್ ಅದಕ್ಕೆ ನೀವು ಬೇರೆಯವರ ಸಹಾಯ ತಗೋಬೇಕು. ಯಾರು ರಿಕಿ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ಮಾಡಿದ್ದಾರೆ, ಅವರ ಸಹಾಯದಿಂದ ಅವರ ಚಕ್ರಾಸ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಸೊ ಇಷ್ಟು 3 ಭಿನ್ನ ಭಿನ್ನವಾದ ಒಂದು ವೇಸ್ ಇದೆ, ಮೆಥಡ್ಸ್ ಇದೆ. ಹೇಗೆ ಗೊತ್ತಾಗುತ್ತೆ ನಮಗೆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿದೆಯಾ ಇಲ್ವಾ ಅಂತ? ಅದು ನಾವು 21 ದಿನ ಹೇಳ್ತೀವಿ ಈ ಥರ ಜಪ ಮಾಡಿ ಕ್ಲಿಯರ್ ಮಾಡ್ಕೊಂಡು ಬನ್ನಿ ಅಂತ. 21 ಡೇಗೆ ನಾವು ಈದರ್ ಬೈ ಟ್ಯಾರೋ ರೀಡಿಂಗ್ ಚೆಕ್ ಮಾಡ್ಬೋದು, ಪೆಂಡುಲಮ್ ಅಂತ ಚೆಕ್ ಮಾಡ್ಬೋದು, ಇಲ್ಲ ಆರಾ ಸ್ಕ್ಯಾನರ್ ಅಂತ ಬರುತ್ತೆ, ಎಲ್ ರಾಡ್ಸ್, ಅದರಿಂದ ಸಹ ನಮಗೆ ಗೊತ್ತಾಗುತ್ತೆ.